ಕನ್ನಡ ಡಿಕ್ಟೇಷನ್, ಕನ್ನಡ ಉಕ್ತ ಲೇಖನ, 4 ಅಕ್ಷರದ ಪದಗಳು, 4 ಲೆಟರ್ ವರ್ಡ್ಸ್. ಪ್ರಶ್ನೋತ್ತರ. ಪ ಮತ್ತು ರ ಒಟ್ಟಿಗೆ ಹೇಳ್ತಾ ಇದೀವಿ, ಆದ್ದರಿಂದ ಪ್ರಶ್ನೋ ರ. ಇಲ್ಲಿ ಓ ಉಚ್ಚಾರ ಇರೋದ್ರಿಂದ ಶಗೆ ಏತ್ವ ಕೊಂಬಿನ ದೀರ್ಘ ಮತ್ತು ದೀರ್ಘ ನಂತರ ನಾವತ್ತು. ಪ್ರಶ್ನೋತ್ತರ. ಅಸಂಬದ್ಧ. ಸೊನ್ನೆ ಇದು ಅಸಂಬದ್ಧ ಆಯಿತು. ಈಗ ಅಸಂಬದ್ಧ ಮಹಾಪ್ರಾಣಾಕ್ಷರ ಕೇಳ್ತಾ ಇದ್ರಿ ನಮ್ಮ ವೀಕ್ಷಕರು. ನೋಡಿ ಈಗ ಮಹಾಪ್ರಾಣಾಕ್ಷರ ಒತ್ತಕ್ಷರವಾಗಿ ಬಂದಿದೆಯಲ್ಲ, ಅಸಂಬದ್ಧ ಮಹಾಪ್ರಾಣಾಕ್ಷರವನ್ನೇ ಉಚ್ಚರಿಸಬೇಕು. ಹಿತಾಸಕ್ತಿ ಹ ಗುಡಿಸು ಹಿ. ಇಲ್ಲಿ ಹಿ ಅಂತ ಹೇಳೋದ್ರಿಂದ ಹಿತಾಸಕ್ತಿ ಗುಡಿಸು ತಲಕಟ್ಟಿನ ದೀರ್ಘ ತಲಕಟ್ಟು ಸ ಉಚ್ಚಾರ ಬಂದಾಗ ತಲಕಟ್ಟು ಹಿತಾಸಕ್ತಿ. ಸ್ವರ ಉಚ್ಚಾರ ಈ ಇರೋದ್ರಿಂದ ಗುಡಿಸು ಮತ್ತು ತಾವತ್ತು ಹಿತಾಸಕ್ತಿ. 4 ಅಷ್ಟಲಕ್ಷ್ಮಿ. ಷಟ್ಕೋನ ಶ, ಅದಕ್ಕೆ ತಾವತ್ತಿದಕ್ಕೆ ಷಟ್ಕೋನ ಶ ಅಂತೀವಿ, ಮಕ್ಕಳಿಗೆ ಸರಳವಾಗಿ ಗೊತ್ತಾಗಲಿ ಅಂತ. ಅಷ್ಟಲಕ್ಷ್ಮಿ ಕಾಗುಡಿಸು ಕಿ, ಇದಕ್ಕೆ ಶ ಒತ್ತು ಏನಾಯಿತು, ಅಷ್ಟಲಕ್ಷಿ ಆಯಿತು. ಈಗ ಅಷ್ಟಲಕ್ಷ್ಮಿ ಆದ್ದರಿಂದ ಮಾವತ್ತು ಅಷ್ಟಲಕ್ಷ್ಮಿ. 5ನೇ ಪದ ರಾಜ್ಯಗಳು. ತಲಕಟ್ಟಿನ ದೀರ್ಘ ರಾಜ ಆಯಿತು. ರಾಜ್ಯಗೆ ರಾಜ್ಯ ಯಾವತ್ತು ಳ ಕೊಂಬು ರಾಜ್ಯಗಳು. 6ನೇ ಪದ ಮರುಸೃಷ್ಟಿ. ಮರ ಆಯಿತು, ರು ಮಾಡಬೇಕಾದ್ರೆ ಕೊಂಬು ರುವತ್ತು ಮರುಸೃಷ್ಟಿ. ಈ ಅಂತ ಹೇಳ್ತಾ ಇದೀವಿ ಕೊನೆಯಲ್ಲಿ, ಅದರಿಂದ ಗುಡುಸು. ಇದು ಮರುಸೃಷ್ಟಿ ಆಯಿತು, ಟ ಬರೆದಾಗ ಮರುಸೃಷ್ಟಿ. 7ನೇ ಪದ ಸಾಧ್ಯವಿಲ್ಲ. ತಲಕಟ್ಟಿನ ದೀರ್ಘ ಧಗೆ ಈ ಥರ ಕೊಟ್ಟಾಗ ಸಾಧ ಮಹಾಪ್ರಾಣಾಕ್ಷರ ಆಯಿತು. ಸಾಧ್ಯ ಮಾಡಬೇಕಾದ್ರಿಂದ ಯಾವತ್ತು ಸಾಧ್ಯವಿಲ್ಲ. ವಾ ಗುಡಿಸು ವಿ ಲಾಗೆ ಲಾವತ್ತು ಸಾಧ್ಯವಿಲ್ಲ ಒತ್ತಕ್ಷರ. 8 ಯಶಸ್ಸಿನ. ಸಿ, ಅದಕ್ಕೆ ಸಿಗೆ ಸವತ್ತು ಯಶಸ್ಸಿನ. ಇಷ್ಟಕ್ಕೆಲ್ಲ 9 ಇಷ್ಟಕ್ಕೆಲ್ಲ ಈ ಶಾಗೆ ತಾವತ್ತು ಇಷ್ಟ. ಈಗ ಇಷ್ಟಕ್ಕೆಲ್ಲ ಒತ್ತಕ್ಷರ ಕ ಎತ್ತುವ ಕೆ, ಇಷ್ಟಕ್ಕೆ ಆಯಿತು. ಇಷ್ಟಕ್ಕೆ ಇಷ್ಟಕ್ಕೆಲ್ಲ. 10 ಅಸ್ತಿತ್ವದ. ಈಗ ಸಿ ಯಾಕೆ ಬರಬೇಕು,
ಅಸ್ತಿ ಈ ಕೊನೆಯಲ್ಲಿ ಈ ಬರ್ತಾ ಇರೋದ್ರಿಂದ ಸ ಗುಡಿಸು ಸೀದು ಹಸಿ ಆಯಿತು. ಇದಕ್ಕೆ ತ ಕೊಟ್ಟರೆ ಅಸ್ತಿತ್ವ, ತಾಗಿ ವಾವತ್ತು ಅಸ್ತಿತ್ವ, ದ ಅಸ್ತಿತ್ವದ. ಇವತ್ತಿಗೆ ಇಷ್ಟು ಸಾಕು. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಇದೇ ರೀತಿಯ ವೀಡಿಯೋಗಳು ಬೇಕಾಗಿದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಯೂಟ್ಯೂಬ್ನಲ್ಲಿ @AryanMiskin2467 ಅಂತ ಸರ್ಚ್ ಮಾಡಿ. ನಿಮಗೆ ಬಹಳಷ್ಟು ವೀಡಿಯೋಗಳು ಸಿಗುತ್ತೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.